ಅಲ್ಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಸರ್, ಈಗ ನಮ್ಮ ಈ ಮಾತುಕತೆಯನ್ನು ಭಾವುಕರಾಗಿ ಕೇಳ್ತಾ ಇರುವಂಥ ನಮ್ಮ ಕೆಲವು ಪ್ರೇಕ್ಷಕರಿದ್ದಾರೆ. ಅವರಲ್ಲಿ ಒಬ್ಬರು ಗುರುನಾಥ್ ಅವರು ತಮ್ಮ ಹತ್ರ ಮಾತಾಡಬೇಕು ಅಂತ ಇಷ್ಟಪಟ್ಟಿದ್ದಾರೆ. ನಮಸ್ಕಾರ. ನೀವು ಹೇಳಿದ್ದೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗ್ತದೆ. ಜೊತೆಗೆ ಹೇಗೆ ಹೇಳ್ತೀನೋ ಅದು ಅರ್ಥವೇ ಆಗೋದಿಲ್ಲ, ಅಷ್ಟೊಂದು ಅನುಭವ ನಿಮ್ಮ ಇದೆಲ್ಲ ಹೇಳ್ತೀನಿ. ನಂದೊಂದು ಸಣ್ಣ ಅನುಭವ ನಿಮ್ಮ ಹತ್ರ ಹೇಳ್ಕೊತೀನಿ. ನನ್ನ ತಾಯಿದು, ನಮ್ಮ SLC ನಾನು ಫೇಲ್ ಆಗಿಬಿಟ್ಟೆ. ನಮ್ಮ ತಂದೆ ಮನೆ ಬಿಟ್ಟು ಆಚೆ ಹೋಗುವಂದು ಕಾರಣ ಇಷ್ಟೇ, ಅವ್ರು ಹೇಳಿದ ಜಾಗದಲ್ಲಿ ಓದು ಅಂತ. ನಂಗೆ ಅಲ್ಲಿ ಇಷ್ಟ ಇಲ್ಲ, ಓದಕ್ಕಿಲ್ಲ ಅಂದೆ. ಅವಾಗ ನಮ್ಮ ತಾಯಿ ರಾಮದೇವ್ರ ಪುಸ್ತಕದಲ್ಲಿ ಇದ್ದದ್ದು 10 ರೂಪಾಯಿ ಕೊಟ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ಕಳಿಸೋದು. ಇವತ್ತು ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನಮ್ಮ ತಾಯಿನೂ ಚೆನ್ನಾಗಿದ್ರು. ಅದಕ್ಕೆ ಹೇಳ್ತಾ ಇದ್ದೆ ನಾನು, ತಾಯಿನೇ. ಮೊನ್ನೆ ಒಂದು ಜೋಕ್ ಓದ್ತಾ ಇದ್ದೆ. ಒಬ್ಬ ಹುಡುಗ, ಅವನು ಯಾವನೋ ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿದ್ದ, ಗೌರ್ಮೆಂಟ್ ಆಫೀಸರ್. ಮನೆಗೆ ಬಂದಂತೆ ಅವನ ಹೆಂಡತಿ ಮಗು ಹೊಡಿತಾ ಇದ್ದಂತೆ. ಒಂದು ರೀತಿ ದನಕ್ಕೆ ಚೆಸ್ತಾ ಇದ್ಲು. ಇವನಿಗೆ ಕರಗೋಯ್ತು. ನನ್ನ ಮಗಂಗೆ ಹೊಡಿತಾ ಇದ್ದಾಳೆ, ಯಾಕೆ ಪುಟ್ಟ, ಏನಾಯ್ತು ಅಂತ ಹೇಳ್ಕೊಂಡ. ಅದಕ್ಕೆ ತಾಯಿ ಹೇಳಿದ್ದು, ನೋಡಿ ಇವನು ಸ್ಕೂಲಿಂದ ಎಕ್ಸಸೈಸ್ ಕತ್ಕೊಂಡ್ಬಂದ್ಬಿಟ್ಟಿದ್ದಾನೆ, ಪೆನ್ ಕತ್ಕೊಂಡ್ಬಂದ್ಬಿಟ್ಟಿದ್ದಾನೆ, ಇದು ಒಳ್ಳೇದಾ ಅಂತ. ಅದಕ್ಕೆ ಆ ಪುಣ್ಯ ಯಾಕೆ ಮಾಡಿದಂತೆ, ಓ ಹೌದಾ, ನೋಡು ಪುಟ್ಟ, ಇನ್ಮೇಲೆ ಅವೆಲ್ಲ ಕದಿಬೇಡ, ಅವೆಲ್ಲ ಒಳ್ಳೇದಲ್ಲ, ನಾನು ಕೇಳು, ನಾನು ಆಫೀಸಿಂದ ತಂದು ಕೊಡ್ತೀನಿ ಅಂತ. ತಾಯಿಗೆ ತಂದೆಗೆ ಇರುವ ಒಂದು ವ್ಯತ್ಯಾಸವನ್ನ ಈ ಹಾಸ್ಯ ಪ್ರಸಂಗ ತೋರಿಸುತ್ತೆ. ಸರ್, ಇದನ್ನೆಲ್ಲ ಮಾತಾಡ್ತಾ ಮಮತೆಯ ಮಹಾಪೂರದಲ್ಲಿ ನಾವು ಕೊಚ್ಚಿ ಹೋಗ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಅಮ್ಮ ತಂಡ ಕೆಲವು ಜಾಗಗಳಿಗೆ ಹೋಗಿ ಕೆಲವು ಅಮ್ಮಂದಿರ ವಿಶೇಷವಾದ ಒಂದು ಚಿತ್ರಣವನ್ನು ಚಿತ್ರೀಕರಣ ಮಾಡಿ ತಗೊಂಡು ಬಂದಿದ್ದಾರೆ. ಅದರ ಒಂದು ಕ್ಲಿಪ್ಪಿಂಗನ್ನು ನೋಡೋಣ. ಕೆಲವೊಮ್ಮೆ ದೇವರು ಕೈ ಕಟ್ಟು ಕೂತು ಬಿಡ್ತಾನೆ. ಎಷ್ಟು ಅಂಗಲಾಚಿದರೂ ಕೈ ಹಿಡಿಯೋದೇ ಇಲ್ಲ. ಅದಕ್ಕೆ ಉದಾಹರಣೆ ಈ ಮುದ್ದಾದ ಹುಡುಗ ಕಿಶೋರ್. ಇವನನ್ನ ಸ್ನೇಹಿತರೆಲ್ಲ ಕುಪ್ಪೇಶ್ ಅಂತ ಕರೀತಾರೆ. ಗೆಳೆಯರ ಜೊತೆಗೆ ಕೂಡಿ ಆಡಬೇಕಾದ ಹುಡುಗ ಹೀಗೆ ನಿರಾಶೆಯಿಂದ ಹಿಂತಿರುಗಬೇಕಾಗಿದೆ. ಕಾರಣ ಕೇಳಿದ್ರೆ ಎಂಥವರಿಗೂ ಎದೆ ಛಲ್ಲ ಅನ್ಸುತ್ತೆ. ಈಕೆ ಕಿಶೋರನ್ ತಾಯಿ. ಮಗನಿಗೆ ಬಂದ ಕಾಯಿಲೆನ ನೆನೆಸ್ಕೊಂಡು ಕಣ್ಣೀರಿಡ್ತಾಳೆ. ಆಸರೆಗೆ ಅಂತ ಇದ್ದ ಗಂಡ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡ್ರು. ಹಾಗಂತ ಮುಂದೆ ಈ ತಾಯಿ ತಲೆ ಮೇಲೆ ಕೈ ಹೊತ್ತು ಕೂರ್ಲಿಲ್ಲ. ದಿನದಲ್ಲಿ 1 ಹೊತ್ತು ಊಟ ಮಾಡಿ ಕೂಲಿ ಮಾಡಿ ಮಗನನ್ನ ಮುದ್ದು ಮಾಡಿ ಬೆಳೆಸಿದ್ರು. ಪ್ರಾಣ ಕೊಟ್ಟರು ಋಣ ತೀರದು, ಇದು ಆಣೆ ಮಾತು, ನನ್ನಾಣೆ ಮಾತು. ಕಷ್ಟಪಟ್ಟು ಮತ್ತು ಹೆಂಗಾರ ನಮ್ಮ ಅವರೊಂದಿಷ್ಟು ಇವರೊಂದಿಷ್ಟು ಇದನ್ನು ಮಾಡಿದರೆ, ನಾನು ಇಷ್ಟು ಕಷ್ಟಪಟ್ಟು ಒಂದಿಷ್ಟು ಬತ್ತಿ ಮಾಡ್ಯೋ ಕಾಯಿ ವ್ಯಾಪಾರನೋ ಏನೋ ಮನೆ ಕಾಜಿ ಗುಂಡಿ ಮತ್ತು ಏನೋ ಒಂದು ಮಾಡಿ ಆತನ ಮುಂದೆ ಹಿಂಗೆ ಗಂಡು ಹುಡುಗ್ರು ಇನ್ನೊಬ್ರಿಲ್ಲ ಮುಂದರ ಮತ್ತು ಆತ ಓದಿ ದುಡಿದ್ರೆ ನಮಗೆಲ್ಲ ನಮ್ಮ ಮುಂದೆ ನಡಿಬೇಕಂಬದಕ್ಕೆ ಆತನ ಕಷ್ಟಪಟ್ಟು ಆದಷ್ಟು ಇದನ್ನು ಪ್ರಯತ್ನ ಮಾಡಿ PUC 2 ವರ್ಷ ಮುಗೀತ್ರಿ. ಅಮ್ಮ ನಮ್ಮ ಜೊತೆಗಿರೋ ದೈವ ಅನ್ನೋದೇ ಈ ಕಾರಣಕ್ಕೆ. ಆಕೆಯದ್ದು ಸದಾ ಸಹಾಯ ಸ್ವಭಾವ. ಕಂಡೋರ ಮನೆ ಪಾತ್ರೆ ತೊಳಿತಾಳೋ, ಬೇರೆಯವ್ರ ಬಟ್ಟೆ ಕಾಜಾ ಗುಂಡಿ ಮಾಡ್ತಾಳೋ ಮುಖ್ಯ ಅಲ್ಲ. ಹೆತ್ತ ತಾಯಿಗೆ ಮಗುವೇ ಪ್ರಪಂಚ. ತಾನು ಬದುಕಲ್ಲಿ ಬೆಂದರೂ ಚಿಂತೆ ಇಲ್ಲ, ಮಗುವಿಗೆ ಕಷ್ಟ ತಾಗಬಾರ್ದು. ತಾನು ಬೇರೆಯವರ ಮನೆಯಲ್ಲಿ ಆಳಾಗಿ ದುಡಿದ್ರು ತನ್ನ ಮಗು ಮಾತ್ರ ಅರಸನಾಗಿ ಬೆಳಿಬೇಕು ಅನ್ನೋದು ಪ್ರತಿ ತಾಯಿಯ ಹಂಬಲ. ಹಾಗಾಗಿಯೇ ಈ ಬಡ ತಾಯಿ ಕೂಡ ಕೂಲಿ ಮಾಡಿ ಬಂದ ಪುಡುಗಾಸನಿಂದ ಮಗ ಓದಿ ದೊಡ್ಡ ಸಾಹೇಬ ಆಗಲಿ ಅನ್ನೋ ಕಾರಣಕ್ಕೆ ಈ ಅಮ್ಮ ತನ್ನ ಮಗನನ್ನ ಹುಬ್ಬಳ್ಳಿಯ ಹಾಸ್ಟೆಲ್ ಒಂದಕ್ಕೆ ಸೇರಿಸಿದ್ಲು. ನಾವು ಇಲ್ಲಿ ಹುಬ್ಳಿಗೆ ಬಂದು BCA ಮಾಡಬೇಕಾದ್ರೆ ಇಲ್ಲಿ ಹಾಸ್ಟೆಲಲ್ಲಿ ಇದು ಊಟ ಅದು ಸರಿಯಾಗಲಾರ್ದೆ ಒಂದಕ್ಕೊಂದು ನನಗೆ ಭಾಳ ಪ್ರಾಬ್ಲಮ್ ಆಗ್ತಾ ಬಂತು. ಊಟ ಸರಿ ಹೋಗ್ಲಿಲ್ವೋ ಅಥವಾ ಗ್ರಾಚಾರವೇ ಸರಿ ಇರಲಿಲ್ವೋ ದೇವರೇ ಬಲ್ಲ.
ಒಟ್ಟಿನಲ್ಲಿ ಈ ಮುದ್ದು ಹುಡುಗನ ಕಿಡ್ನಿಗಳಂತೂ ವಿಫಲವಾಗಿತ್ತು. ಈ ಕಂದಮ್ಮನ ಸಂಕಟ ನೋಡಿ ಹೆತ್ತ ಕರುಳಿಗೆ ಇನ್ನಿಲ್ಲದ ಸಂಕಟ. ಮಗನ ಈ ನರಳಾಟ ನೋಡೋಕ್ಕಾಗದೆ ಈಗ ತಾಯಿನೇ ತನ್ನ ಕಿಡ್ನಿಯನ್ನ ಮಗನಿಗೆ ಕೊಟ್ಟು ಅವನನ್ನ ಉಳಿಸ್ಕೊಳ್ಳೋ ಶತ ಪ್ರಯತ್ನಕ್ಕೆ ಮುಂದಾಗಿದ್ದಾಳೆ ಅಮ್ಮ. ಪ್ರಾಣ ಕೊಟ್ಟರು ಋಣ ತೀರದು. ಅವ್ರ ತಾಯಿದು ಕಿಡ್ನಿ ಮ್ಯಾಚ್ ಆಗಿದೆ, ಹೀಗಾಗಿ ಅವ್ನಿಗೆ ಅದೆಲ್ಲ ರೆಡಿ ಇದೆ. ಬಟ್ ಅವ್ನಿಗೆ ಈಗ ಅಮೌಂಟಿನ ಪ್ರಾಬ್ಲಮ್ ಆಗಿದೆ. ಇದಲ್ವೇ ತಾಯಿ ಪ್ರೀತಿ, ಇದಲ್ವೇ ತಾಯಿ ವಾತ್ಸಲ್ಯ, ಇದಲ್ವೇ ತಾಯಿ ಕರುಣೆ. ಈ ಕಾರಣಕ್ಕೆ ತಾನೇ ನಾವು ತಾಯಿಯನ್ನ ಪ್ರತ್ಯಕ್ಷ ದೈವ ಅನ್ನೋದು. ಇಂಥ ತ್ಯಾಗಮಯಿ ಅಮ್ಮನಿಗೆ ಈಗ ಹಣದ ಸಹಾಯ ಬೇಕಾಗಿದೆ. ತನ್ನ ಮಗನನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ತಾಯಿ ಯಶಸ್ವಿಯಾಗ್ತಾಳ? ಈಕೆಗೆ ಆದಷ್ಟು ಬೇಗ ಸಹಾಯ ಹಸ್ತ ಒದಗಿ ಬರಲಿ ಅನ್ನೋದೇ ನಮ್ಮ ಆಶಯ. ಸರ್, ನಮ್ಮ ಸಮಾಜದಲ್ಲಿ ಇಂಥ ಅಸಹಾಯಕ ಅಮ್ಮಂದಿರು, ಅಸಹಾಯಕ ಮಕ್ಕಳು ಕೂಡ ಬಹಳ ಜನ ಇದ್ದಾರೆ. ಈ ಅಸಹಾಯಕತೆಯ ಪರಿಸ್ಥಿತಿಯ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ನಮ್ಮ ಸಮಾಜದಲ್ಲಿ ಎಡಬಿಡದ ಒಂದು ಸಂಗತಿ ಇದು. ಯಾಕಂದರೆ ಇಷ್ಟೊಂದು ವ್ಯತ್ಯಾಸಗಳಿರೋ ಸಮಾಜದಲ್ಲಿ ಅಸಹಾಯಕತೆ ಬಡ ಕೆಳ ಮಧ್ಯಮ ವರ್ಗಗಳಲ್ಲಿ ಬಡ ಒಂದು ಕುಟುಂಬಗಳಲ್ಲಿ ಇದೊಂದು ಅವಿನವ ಒಂದು ಭಾಳ ಸಂಬಂಧ ಇಟ್ಕೊಂಡಿರೋ ಒಂದು ಸಂಗತಿ ಅಂದರೆ ಈ ಅಸಹಾಯಕತೆ. ಅದೇ ನೋಡಿ, ಗಂಡನ್ನು ಕಳ್ಕೊಂಡು ಏನೋ ನನ್ನ ಮಗನ್ನ ಸಾಕ್ತೀನಿ ಅಂತ ಅನ್ನೋ ಹಂಬಲ ಇಟ್ಕೊಳ್ಳೋ ಪಾಪ ತಾಯಿಗೆ ಮಗನ ಕಿಡ್ನಿನೂ ಕೂಡ ಇವತ್ತು ಫೇಲ್ಯೂರು. ಓಲಿ ಮಗನಿಗೆ ನಾನು ಕಿಡ್ನಿ ಕೊಡ್ತೀನಿ ಅಂದರೆ ಆ ಚಿಕಿತ್ಸೆಗೆ, ಆ ಶಸ್ತ್ರಚಿಕಿತ್ಸೆಗೂ ಕೂಡ ಇವತ್ತು ದುಡ್ಡು ಬೇಕಾಗುತ್ತೆ. ಹೌದು. ಇದು ಈ ಕಷ್ಟಗಳು ಯಾವತ್ತೂ ಕೂಡ ಟೂ ವೀಲರಲ್ಲಿ ಬರೋಲ್ಲ, ಅದು ಟ್ರೈನಲ್ಲಿ ಬರುತ್ತೆ ಅಂತ ಕೇಳಿದ್ದೀನಿ. ಒಂದರಿಂದ ಒಂದು ಪ್ರಾಯಶಃ ಇದು ಮನುಷ್ಯನಿಗೆ ಸಹಜವಾಗಿ ಬರೋ ಅಸಹಾಯಕತೆ ಜೊತೆ ನಮ್ಮ ಸಮಾಜದಲ್ಲಿ ಇರುವ ಒಂದು ವ್ಯವಸ್ಥೆಯೂ ಕೂಡ ಇವತ್ತು ಕಾರಣ ಇದೆ. ಯಾಕಂದರೆ ಇವತ್ತೂ ಕೂಡ ಆ ಬಡವರಿಗೆ ಚಿಕಿತ್ಸೆ ಅನ್ನೋದು ಎಟಕದೇ ಇರೋ ಸಂಗತಿ, ಶಿಕ್ಷಣ ಅನ್ನೋದು ಎಟಕದೇ ಇರೋ ಸಂಗತಿ. ಸರ್ಕಾರಗಳು ಅನೇಕ ಯೋಜನೆಗಳು ಮಾಡ್ತಾ ಇವೆ. ಅದು ನಿಜವಾಗ್ಲೂ ಕೂಡ ಫಲಾನುಭವಿಗಳು ಯಾರಾಗಬೇಕು ಅವ್ರಿಗೆ ಸಿಗ್ತಾ ಇರೋದು ಇಲ್ಲದೇ ಇರೋದು ಕೂಡ ಒಂದು ಸಂಗತಿ. ಪ್ರಾಯಶಃ ಈ ಒಂದು ಘಟನೆ ಯಾರ್ದಾದ್ರೂ ಕೂಡ ಕಣ್ಣು ತೆರೆಸದೇ ಇದ್ರೆ ಅದು ಘಟನೆದಲ್ಲ ತಪ್ಪು, ಆ ಕಣ್ಣಿದ್ದು ಅರ್ಥ ಮಾಡ್ಕೊಳ್ಳೋದಿರೋ ತಪ್ಪು. ಅಷ್ಟು ವಯಸ್ಸಾಗಿರೋ ತಾಯಿ ನೋಡಿ ಈ ವಾರದಲ್ಲಿ ಆಕೆಯ ಕಿಡ್ನಿಯನ್ನು ಮಗನಿಗೆ ಕೊಡ್ತಾ ಇದ್ದಾಳೆ. ಬಹುಶಃ ಸರ್ಕಾರ ಮಾತ್ರ ಅಲ್ಲ, ಜನರು ಕೂಡ ಬೇಕಾದಷ್ಟು ಜನ, ನಾನು ಸೇರಿದಂಗೆ ನಾವೆಲ್ಲ ಈ ಘಟನೆ ನೋಡಿದಾಗ ಯಾವ ರೀತಿ ಸ್ಪಂದಿಸ್ತೀವಿ, ಯಾವ ರೀತಿ ನಮ್ಮ ಇತಿಮಿತಿ ಸಹಾಯ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಅದರ ಮೇಲೇನೆ ಹೌದು, ಅದರ ಮೇಲೇನೆ ತಾಯಿ ನಮ್ಮಲ್ಲಿ ಎಂಥ ಸಂಸ್ಕಾರವನ್ನು ಹುಟ್ಟು ಹಾಕಿದಾಳೆ ಅನ್ನೋದನ್ನ ನಿರೂಪಿಸೋದಕ್ಕೂ ಕೂಡ ಇಂಥ ಒಂದು ಸಹಾಯ ಒಂದು ನಿದರ್ಶನ ಆಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದೇ ಅಲ್ವಾ? ಖಂಡಿತ. ಈ ಕಾರ್ಯಕ್ರಮನ ನಿಮ್ಮ ಅಮ್ಮ ಖಂಡಿತ ನೋಡಿರ್ತಾರೆ, ನೋಡಿ ಅಂತ ನಾವು ಅವ್ರಿಗೆ ಹೇಳಿರ್ತೀವಿ ಕೂಡ. ನೋಡ್ತಾ ಇರೋವಾಗ ಟಿ ವಿ ಪರದೆ ಮೇಲಿಂದ ಒಬ್ಬ ಮಗನಾಗಿ ಅವರಿಗೆ ನೀವು ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಒಂದೇ ಹೇಳ್ಬೋದು, ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ ಅಮ್ಮ ನೀನೇ ಕಾರಣ. ನೀನು ಕೊಟ್ಟ ಶಿಕ್ಷಣ, ನೀನು ಕೊಟ್ಟ ಶಕ್ತಿ, ನೀನು ಬೆಳೆಸಿದ ರೀತಿ ಅದೇ ಕಾರಣ. ಅಕಸ್ಮಾತ್ ಏನಾದರೂ ಚೆನ್ನಾಗಿ ಬಂದಿದ್ರೆ ಅದಕ್ಕೆ ನಿನ್ನ ಹಕ್ಕೋದು. ಅಕಸ್ಮಾತ್ ಕೊರತೆ ಇದ್ದರೆ ನನ್ನಲ್ಲಿ ಇಷ್ಟೆಲ್ಲ ಶಿಕ್ಷಣ ನೀನು ಕೊಟ್ಟರೂ ಕೂಡ ನಾನು ನೀಗ್ಲಿಕ್ಕೆ ಆಗದೆ ಇರೋ ಕೊರತೆನೇ ಕಾರಣ, ನನ್ನಲ್ಲಿರೋ ಕೊರತೆ ಕಾರಣ ಅಂತ ಮಾತ್ರ ಹೇಳಬಲ್ಲೆ. ಸರ್, ತಮ್ಮ ತಾಯಿ ಹೆಸರು? ಸುಶೀಲಮ್ಮ. ಸುಶೀಲಮ್ಮ, ನಿಮಗೆ ನಮ್ಮ ಇಡೀ ತಂಡದ ನಮಸ್ಕಾರಗಳು ಹಾಗೂ ಸುರೇಶ್ ಕುಮಾರ್ ಅವರಂಥ ಸಹೃದಯಿ ಜೀವವನ್ನು ಈ ಜಗತ್ತಿಗೆ ಕೊಟ್ಟಿರೋದಕ್ಕೆ ಕೃತಜ್ಞತೆಗಳು. ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ತಮ್ಮ ಅಂತರಂಗದ ಮಾತುಗಳನ್ನು, ಅಮ್ಮನ ಬಗ್ಗೆಯ ಭಾವನೆಗಳನ್ನು ಸಾಮಾಜಿಕ ದೃಷ್ಟಿಕೋನದಿಂದ ಮಾತಾಡಿದ್ದೀರಿ. ನಿಮಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಈ ಒಂದು
ಪುಷ್ಪಗುಚ್ಛವನ್ನು ನೀವು ಸ್ವೀಕರಿಸಬೇಕು. ಹಾಗೆ ಇದನ್ನು ನಿಮ್ಮ ತಾಯಿಗೆ ತಗೊಂಡು ಹೋಗಿ ಕೊಡ್ತೀರಿ. 100ಕ್ಕೆ 200 ಇದು ಅವ್ರಿಗೆ ತಲುಪಬೇಕು, ಅವ್ರಿಗೆ ನಾನು ತಲುಪಿಸ್ತೀನಿ. ನಮಸ್ತೆ. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ, ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಾಗಿಸಿ ಕನಸನೇವವಳೇ, ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ, ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ.